ಹಾಯ್ ಎಲ್ರಿಗೂ, ಬನ್ನಿ ನನ್ನ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನಿಮಗೆಲ್ಲ ತೋರಿಸ್ತೀನಿ. ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಲಕ್ಷ್ಮಿ ನೋಡೋಕ್ಕಂತ ಹೋದೆ. ಅಲ್ಲಿ ಹೋಗಿ ಅಲ್ಲೇ ತಿಂಡಿ ತಿಂದು ಲಕ್ಷ್ಮಿನ ಕಣ್ತುಂಬ ತುಂಬಿಕೊಂಡು ಅಲ್ಲಿ ಲಕ್ಷ್ಮಿಯ ಆಶೀರ್ವಾದ ತೊಗೊಂಡು, ಅದೇನೋ ನನಗೆ ಲಕ್ಷ್ಮಿ ಹಬ್ಬ ಅಂದರೆ ಒಂಥರ ತುಂಬ ಇಷ್ಟವಾದ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಒಂದು ಲಕ್ಷ್ಮಿನ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನಾವು ತುಂಬ ಚೆಂದ ರೆಡಿಯಾಗಿ ಒಳ್ಳೊಳ್ಳೆ ಊಟ ಮಾಡಿಕೊಂಡು ಫ್ಯಾಮಿಲಿ ಜೊತೆ ತಿನ್ನೋದೇ ಒಂದು ಮಜಾ. ಆದರೆ ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬ ಮಾಡದೇ ಇರೋ ಕಾರಣ ನಾನು ಇಲ್ಲೇ ನನ್ನ ಬೆಂಗಳೂರಲ್ಲೇ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಮನೆಗಳಿಗೆ ಹೋಗಿದ್ದೆ. ಸೊ ದಿಸ್ ಈಸ್ ಮೈ ಫಸ್ಟ್ ಲಕ್ಷ್ಮಿ ವಿಚ್ ಐ ವಿಸಿಟೆಡ್ ಎಸ್ಟರ್ಡೇ. ಅದಾದಮೇಲೆ ನಾನು ಅಲ್ಲಿಂದ ನನ್ನ ಇಬ್ಬರು ಸ್ಟೂಡೆಂಟ್ಸ್ ಮನೆಗೆ ಹೋಗಬೇಕಿತ್ತು, ಬಿಕಾಸ್ ಅವ್ರ ಪೇರೆಂಟ್ಸು ಕೂಡ ನನ್ನ ಕುಂಕುಮಕ್ಕೆ ಕರೆದಿದ್ರು. ಅದಾದಮೇಲೆ ನಾನು ಸ್ಟ್ರೈಟ್ ನಂದು ಒಂದು ಸ್ಟೂಡೆಂಟ್ ಮನೆಗೆ ಹೋದೆ. ಅವ್ರ ಮನೇಲಿ ಅವ್ರ ಲಕ್ಷ್ಮಿಯಿಂದ ಆಶೀರ್ವಾದ ತೊಗೊಂಡೆ. ಮತ್ತು ನೆಕ್ಸ್ಟ್ ನಾನು ಇನ್ನೊಂದು ಸ್ಟೂಡೆಂಟ್ ಮನೆಗೆ ಹೋದೆ. ಅವ್ರ ಮನೆಯಲ್ಲೂ ಲಕ್ಷ್ಮಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡೆ. ಇಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ನಾನು ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಮೆಟ್ರೋ ತೊಗೊಂಡು ಅತ್ತೆ ಮನೆಗೆ ಬಂದೆ. ನಾನು ಆಲ್ಮೋಸ್ಟ್ ಕಾಲೇಜ್ ಡೇಸಲ್ಲೆಲ್ಲ ಇವ್ರ ಮನೇಲೇ ಹಬ್ಬ ಮಾಡ್ತಾಯಿದ್ದೆ. ಸೊ ನನಗೊಂಥರ ಅದು ಇಟ್ ಇಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್. ನಾನು ಅಲ್ಲೇ ಹಬ್ಬ ಮಾಡ್ತಿದ್ದೆ, ನಾನೇ ಕುಂಕುಮ ಕೊಡ್ತಿದ್ದೆ. ಸೊ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾನು ಇನ್ನೊಂದು ರಿಲೇಟಿವ್ ಮನೆಗೆ ಹೋಗಿದ್ದೆ. ಅಲ್ಲಿ ಅಷ್ಟಲಕ್ಷ್ಮಿ ಇಟ್ಟಿದ್ರು. ಅವ್ರ ಹತ್ರನೂ ನಾನು ಆಶೀರ್ವಾದ ತೊಗೊಂಡು ನನ್ನ ದಿನನ ಎಂಡ್ ಮಾಡಿದೆ. ಸೊ ನಾನು ಟೋಟಲಿ 5 ಲಕ್ಷ್ಮಿಗಳನ್ನ ವಿಸಿಟ್ ಮಾಡಿದೆ ಈ ವರ್ಷ. ತುಂಬ ಖುಷಿ ಆಯಿತು, ತುಂಬ ತೃಪ್ತಿ ಆಯಿತು. ಇನ್ನೂ ಒಂದಿಬ್ಬರು ಫ್ರೆಂಡ್ಸ್ ಮನೆ ಮಿಸ್ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಇಯರ್ ಪಕ್ಕ ಹೋಗ್ತೀನಿ. ಸೊ ಇದಾಗಿತ್ತು ನನ್ನ ಈ ವರ್ಷದ ಲಕ್ಷ್ಮಿ ಹಬ್ಬ.